ಇನ್ನು ಜನಾರ್ದನ್ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಯಾವತ್ತೂ ದ್ವೇಷ ರಾಜಕಾರಣವನ್ನು ಮಾಡ್ತಾ ಇಲ್ಲ, ನಾನು ಮಾತಾಡಿದ್ರೆ ಬಳ್ಳಾರಿಯೇ ಭಸ್ಮ ಆಗುತ್ತೆ ಅಂತ ಭರತ್ ರೆಡ್ಡಿ ಹೇಳ್ತಿರೋದು. ಹತ್ಯೆಗೆ ಯತ್ನಿಸಿದರೆ ಸ್ಥಳಕ್ಕೆ ಬರುವ ಅವಶ್ಯಕತೆನೇ ಇರಲಿಲ್ಲ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕೊಲೆಗಳಾಗ್ತಾ ಇದ್ವು, ಬಟ್ ಈಗಲ್ಲ. ಶಾಸಕ ನಾರಾ ಭರತ್ ರೆಡ್ಡಿ ಇವರಿಬ್ಬರಿಗೂ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಬ್ಯಾನರ್ ಕಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ನಡೆದ ಗಲಾಟೆ ಇದೀಗ ಓರ್ವ ವ್ಯಕ್ತಿಯ ಕೊಲೆ ನಡೆದಿರುವಂಥದ್ದು. ಅಂದರೆ ಆ ಒಂದು ಗಲಾಟೆಯಲ್ಲಿ ಓರ್ವ ವ್ಯಕ್ತಿಯ ಕೊಲೆ ಆಗಿರುವಂಥದ್ದು. ಅದು ಕೂಡ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗ, ಅಂದರೆ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಲಾಗ್ತಿದೆ. ನಮ್ಮ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮಾತಾಡಲಿಕ್ಕೆ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಏನು ಸರ್ ಗಲಾಟೆ, ಯಾಕೆ ಇಷ್ಟೊಂದು ವಿಕೋಪಕ್ಕೆ ಹೋಯ್ತು ಅಂತ? ಸರ್ ನೋಡಿ, ಏನೇ ಗಲಾಟೆನೇ ಇಲ್ಲ. ಇವತ್ತು ಜನವರಿ 1 ಎಲ್ಲ ಶಾಂತಿಯುತವಾಗಿರ್ಬೇಕಂತೇಳಿ ಎಲ್ಲರೂ ಬೆಳಿಗ್ಗೆಯಿಂದ ವಿಶೇಷ ಮಾಡ್ಕೊಂಡಿದ್ವಿ. ನಾಡ್ದ ಕಾರ್ಯಕ್ರಮ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ನಡೀಬಾರ್ದು ಅಂತೇಳಿ ಅವ್ರು ಒಂದು ತಿಂಗಳಿಂದ ಪ್ರಯತ್ನ ಮಾಡ್ತಿದ್ದಾರೆ. ಆ ತಿಂಗಳಿಂದ ಪ್ರಯತ್ನ ಮಾಡ್ತಾ ಇವತ್ತು ಏನೋ ಒಂದು ಸಣ್ಣ ಕಾರಣಕ್ಕೆ ಏನು ಅವ್ರ ಮನೆಗೆ ಹಾಕಿಲ್ಲ, ಇಲ್ಲೊಂದು ಹಾಕಿಲ್ಲ, ಎಲ್ಲೋ ಮನೆ ಮುಂದೆ ಹೆಂಗೆ ನಿಮ್ಮ ಮನೆ ಮುಂದೆ ನಮ್ಮ ಮನೆ ಮುಂದೆ ಎಲ್ಲರೂ ಹಾಕ್ಕೊಂಡು ಹೋಗ್ತಾರೆ, ಯಾರೋ ವಾಲ್ಮೀಕಿ ಅಜ್ಜನ ಅಭಿಮಾನಿಗಳು ಹಾಕ್ಕೊಂಡು ಹೋಗಿದ್ದಾರೆ. ಅದನ್ನು ದಿಢೀರ್ನ ಅದನ್ನು ಯಾರಿಗನ್ನ ಇನ್ನೊಬ್ರಿಗೆ ಹೇಳಿದೇನೋ, ಇಲ್ಲಾಂದರೆ ನನಗೆ ಫೋನ್ ಮಾಡಿದ್ದು, ನೋಡಪ್ಪ ಈ ಥರ ಇದೆ, ಸ್ವಲ್ಪ ಇಲ್ಲಿ ನಮಗೆ ಕಂಫರ್ಟಬಲ್ ಆಗಿಲ್ಲ ತೆಗೆಸಂದರೆ ನಾವು ಹುಡುಗರಿಗೆ ಹೇಳಿ ತೆಗೆಸ್ತಿದ್ವಿ. ಅದಕ್ಕೆ ಅವನೇ ಬಂದ್ಬಿಟ್ಟು ಇಲ್ಲೆಲ್ಲ ಇಷ್ಟು ರಾದ್ದಾಂತವನ್ನು ಮಾಡಿ ಅಜ್ಜಿಯವರ ಕಾರ್ಯಕ್ರಮ ನಡೀಬಾರ್ದು ಅಂತೇಳಿ ದುರುದ್ದೇಶದಿಂದ ಇವತ್ತು ಒಂದು ಹುಡುಗನ ಹತ್ಯೆಯನ್ನು ಮಾಡೋವರೆಗೆ ಕೂಡ ಅವರು ಕೈಯನ್ನು ಹಾಕಿದ್ದಾರೆ. ಆದರೆ ಯಾವತ್ತೂ ಬಳ್ಳಾರಿ ಜನತೆಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಎಲ್ಲ ರೀತಿಯಲ್ಲಿ ಏನು ಮಾಡಬೇಕಂದ್ರೂ ಮಾಡೋಕ್ಕೆ ಎಲ್ಲರೂ ತಯಾರಾಗಿದ್ದಾರೆ. ಆದರೆ ಬಳ್ಳಾರಿ ಶಾಂತಿಯನ್ನು ಕೆಡಿಸಬಾರ್ದು, ಬಳ್ಳಾರಿ ಶಾಂತಿಯುತವಾಗಿ ಇರಬೇಕನ್ನೋದು ಒಂದೇ ಉದ್ದೇಶದಿಂದ ನಾವೆಲ್ಲರೂ ಇಷ್ಟು ಶಾಂತಿಯುತವಾಗಿದ್ದೀವಿ. ಆದರೆ ನಮ್ಮ ಆಗ್ರಹ ಏನು, ಪೊಲೀಸರು ಎಲ್ಲರೂ ಇವತ್ತು ಬಂದು ಸರ್ ಇಲ್ಲ ನೀವು ಈ ಥರ ಮಾಡಿಬಿಟ್ರೆ ಬಳ್ಳಾರಿ ಶಾಂತಿಯುತವಾಗ ಉಳಿಯಲ್ಲ, ದಯಮಾಡಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ, ನೀವು ಓದ್ಕೊಂಡಿದ್ದೀರಿ. ಅವ್ರಿಗಂತೂ 65 ವಯಸ್ಸಾಗಿದೆ. ನಾವು ಸಣ್ಣ 34-35 ವಯಸ್ಸಿದ್ದವ್ರಿಗೆ ಇಷ್ಟು ಪರಿಜ್ಞಾನ ಇಟ್ಕೊಂಡ್ರು, ಅವ್ರಿಗೆ 65 ವಯಸ್ಸಾದರೂ ಇನ್ನೂ ಈ ಚಿಲ್ಲರೆ ಬುದ್ಧಿಯನ್ನು ಬಿಡ್ತಾ ಇಲ್ಲ ಅವ್ನ ಚಿಲ್ಲರೆ. ಸೊ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ. ನಾರಾ ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ, ಜನಾರ್ದನ್ ರೆಡ್ಡಿ ವಿರುದ್ಧ ಭರತ್ ರೆಡ್ಡಿ. ಅದೇನೋ ಕಾರ್ಯಕ್ರಮ ನಿಲ್ಲಿಸೋದಕ್ಕೆ 1 ತಿಂಗಳಿಂದ ಟ್ರೈ ಮಾಡ್ತಾಯಿದ್ರು, ಈಗ ಫೈರ್ ಮಾಡಿರೋದು ಇವ್ರ ಕಡೆಯವರೇ ಅಂತ. ಹಾಗೇ ಈಗ ಪೊಲೀಸರು ಕೂಡ ಅದಕ್ಕೆ ತಕ್ಕನಂಗೆ 11 ಜನರ ಮೇಲೆ FIR ಮಾಡಿದ್ದಾರೆ. ಎಲ್ಲರೂ ಜನಾರ್ದನ್ ರೆಡ್ಡಿ ಕಡೆಯವ್ರ ಮೇಲೆ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿನೇ A1, ಸೋಮಶೇಖರ್ ರೆಡ್ಡಿ A2, ಶ್ರೀರಾಮುಲು A3. ಸೊ ಇದು ಅಲ್ಲಿ ನಡೆದಿರ್ತಕ್ಕಂಥ ಘಟನೆ. ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮನೆ ಮುಂದೆ ಕಟ್ಟಬೇಡಿ, ನಾನು ಓಡಾಡೋ ರಸ್ತೆಯಲ್ಲಿ ಕಟ್ಟಬೇಡಿ ಅಂತ ಜನಾರ್ದನ್ ರೆಡ್ಡಿ ಕೇಳಿದ್ದಕ್ಕೆ ಈ ಗಲಾಟೆ ಆಗಿದೆ ಅಂತ. ಈಗ ಯಾರ ಮಾತು ಅಂತ ಎಲ್ಲರೂ ಅವ್ರವ್ರ ಪಡುವಾಗ ಅವರು ಸಮರ್ಥನೆ ಮಾಡ್ಕೋತಾರೆ, ಇಲ್ಲ ಅಂತಲ್ಲ. ಆದರೆ ಪೊಲೀಸರೇ ತನಿಖೆಯನ್ನು ಮಾಡಬೇಕು, ಪೊಲೀಸರೇ ಸತ್ಯ ಏನು ಅಂತ ಕಂಡುಹಿಡಿಬೇಕು. ಯಾರ ಕಡೆಯಿಂದ ಆಗಿದೆ, ಫೈರ್ ಯಾರ್ದು, ತನಿಖೆ ಆಗಲಿ ಅಂತಾರೆ ಜನಾರ್ದನ್ ರೆಡ್ಡಿ ಕಡೆಯವರು. ಅವರೇ ಬುಲೆಟ್ ಎಲ್ಲ ಕೊಟ್ಟಿದ್ದಾರೆ. ಈ ಬುಲೆಟ್ ಯಾವ ಇದು ರಿವಾಲ್ವರಿಂದ ಹೊರಗೆ ಬಂದಿದೆ ನೋಡಿ, ಚೆಕ್ ಮಾಡಿ ಅಂತ ಅವ್ರು ಹೇಳ್ತಾ ಇರೋದು. ಒಟ್ಟಿನಲ್ಲಿ ಇಡೀ ಗಲಾಟೆ ಒಬ್ಬನ ಕೊಲೆಯಲ್ಲಿ ಅಂತ್ಯವಾಗಿದೆ. ಮತ್ತೊಬ್ಬ ಸತೀಶ್ ರೆಡ್ಡಿ ಅಂತಕ್ಕಂಥ ವ್ಯಕ್ತಿಗೆ ಗಂಭೀರ ಸ್ವರೂಪದ ಗಾಯವಾಗಿದೆ. ಆತನನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. 11 ಜನರ ವಿರುದ್ಧ FIR ಮಾಡಿದ್ದಾರೆ. ಎಲ್ಲ ನಡೆದಿದೆ, ಭಾರೀ ಗಲಾಟೆ. ಕಲ್ಲು ತೂರಾಟದಲ್ಲಿ ಆರಂಭವಾಗಿದ್ದು ಕೊಲೆಯಲ್ಲಿ ಅಂತ್ಯವಾಗಿದೆ. ಒಟ್ಟಾರೆ ಒಂದು ಕಡೆ ಗಂಗಾವತಿ ಕ್ಷೇತ್ರದ ಶಾಸಕ ಜನಾರ್ದನ್ ರೆಡ್ಡಿ, ಮತ್ತೊಂದು ಕಡೆ ಬಳ್ಳಾರಿ ನಗರದ ಶಾಸಕ ನಾರಾ ಭರತ್ ರೆಡ್ಡಿ. ಇವರಿಬ್ಬರ ಜಿದ್ದಿಗೆ ಓರ್ವ ಬಲಿಯಾಗಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿಗೆ ಏಟಾಗಿದೆ. ಈಗಾಗಲೇ ಜನಾರ್ದನ್ ರೆಡ್ಡಿ ಮನೆ ಹತ್ತಿರ 144 ಸೆಕ್ಷನ್ ಹಾಕಿದ್ದಾರೆ. 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಪರಿಸ್ಥಿತಿ ಸದ್ಯಕ್ಕಂತೂ ತಿಳಿಯಾಗಿದೆ, ಜನ ಎಲ್ಲ ಚದರಿದ್ದಾರೆ, ಬಟ್ ಬೂದಿ ಮುಚ್ಚಿದ ಕೆಂಡದಂತೆಯೇ ಇದೆ. ಈಗ ಸದ್ಯಕ್ಕೆ ಪೊಲೀಸ್ ಪತ್ತೆ ಹಚ್ಚಬೇಕಾಗಿರೋದು ಇದು ಯಾರ ಕುಮ್ಮಕ್ಕು, ಯಾರ ಕಿರಿಕು, ಗಲಾಟೆ ಶುರುವಾಗಿದ್ದು ಯಾಕೆ, ಕಲ್ಲು ತೂರಾಟ ಮಾಡಿದವ್ರು ಯಾರು, ಫೈರ್ ಮಾಡಿದವ್ರು ಯಾರು, ಇದಿಷ್ಟು ವಿಚಾರಗಳು ಕೂಡ ಈಗ ಗೊತ್ತಾಗಬೇಕಾಗಿದೆ. ಅದೆಲ್ಲವನ್ನು ತನಿಖೆ ಮುಖಾಂತರ ಪೊಲೀಸರು ಮಾಡ್ತಾರೆ ಸದ್ಯದಲ್ಲೇ, ಆಮೇಲೆ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಒಂದು FIR ಅಂತ ಆಗಿದೆ. ಇವ್ರ ಕಡೆಯಿಂದ ಏನಾದರೂ ಪ್ರತಿದೂರು ದಾಖಲಾದರೆ ಅದಕ್ಕೂ ಒಂದು FIR ಮಾಡಿಕೊಂಡು ಭರತ್ ರೆಡ್ಡಿ ಆ್ಯಂಡ್ ಗ್ಯಾಂಗ್ ವಿರುದ್ಧನೂ ಕೂಡ ತನಿಖೆಯನ್ನು ಮಾಡ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಬಳ್ಳಾರಿಯಲ್ಲಿ ಈ ಥರದ ಗಲಾಟೆ ಯಾವತ್ತೂ ನಡೆದಿರಲಿಲ್ಲ, ಇತ್ತೀಚಿನ ವರ್ಷಗಳಲ್ಲೇ ನಡೆದಿರಲಿಲ್ಲ. ಈ ಸರ್ತಿ ಅದು ಕೂಡ ಆಗೋಗಿದೆ.
ಹಾಗಾಗಿ ಸದ್ಯಕ್ಕೆ ಈಗ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಇವತ್ತು ಏನು ಆ್ಯಕ್ಷನ್ ತಗೋತಾರೆ, ವಿಚಾರಣೆಗೆ ಅಂತ ಜನಾರ್ದನ್ ರೆಡ್ಡಿನ, ಶ್ರೀರಾಮುಲುನ, ಸೋಮಶೇಖರ್ ರೆಡ್ಡಿನ ಕರೀತಾರ, ಕಾದು ನೋಡಬೇಕು.